ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾನಿವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ತಮಿಳುನಾಡಿನ ಮಧುರೈ ಅನ್ನೋ ಒಂದು ಸಿಟಿಯಿಂದ ಒಂದು 60 ಕಿಲೋಮೀಟ್ರ್ ಹೊರಗಡೆ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾವೀಗಿರೋಂಥದ್ದು ಮಲ್ಲಿಗೆ ಹೂವಿನ ಒಂದು ಪ್ಲಾಂಟೇಶನ್. ಸೊ ಇದರಲ್ಲಿ ಜಾಸ್ತಿ ಅಂತಂದರೆ ಏನು ಭಾರಿ ಮಾಡಿಲ್ಲ, ಒಂದು 1/4 ಎಕರೆಯಷ್ಟು ಮಲ್ಲಿಗೆ ಹೂವಿನ ಗಿಡಗಳನ್ನು ಕೂರಿಸ್ಕೊಂಡಿದ್ದಾರೆ. ಸೊ ಒಂದರಿಂದ ಒಂದಕ್ಕೆ ಅಂತರ 4 ರಿಂದ 5 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇದೊಂದು ಗಿಡ ಆದರೆ ಸೊ ಇದೊಂದು ಗಿಡ ಸಾಲು ಮಾಡ್ಕೊಂಡಿದ್ದಾರೆ, ಒಳ್ಳೆ ಮೊಗ್ಗು ಸಹ ಕಟ್ಟಿದೆ. ಸೊ ರೈತರು ನಮ್ಮಲ್ಲಿರೋಂಥವ್ರು ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಎಕರೆಗಟ್ಟಲೆ ಇದ್ದರೆ ಮಾತ್ರ ನಾವು ವ್ಯವಸಾಯ ಮಾಡಬೇಕು, ಸ್ವಲ್ಪ ಇದ್ದರೆ ಅದರಲ್ಲಿ ಇನ್ನೇನು ಮಾಡೋಕ್ಕೆ ಹೋಗ್ತೀರಾ ಅಂತೇಳಿ ಇವನ್ ನಾನು ಸಹ ಅದರ ಬಗ್ಗೆ ಸಫರ್ ಪಟ್ಟಿರೋದುಂಟು. ಸೊ ಬಟ್ ಇಲ್ಲಿ ಬಂದು ನೋಡಿದಾಗ ನಮಗೊಂದು ಅರ್ಥ ಆಗೋಂಥದ್ದೇನು ಅಂತಂದರೆ, ಯಾವ ಜಾಗ ಇದೆ ಅದಕ್ಕೆ ಯಾವ ಬೆಳೆ ಸೂಟ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಆಲೋಚನೆ ಮಾಡಿದ್ವಿ ಅಂತಂದರೆ, ನೀವೇನು 1 ಎಕರೆಯಲ್ಲಿ ತೆಗೆಯುವಂಥ ಲಾಭನ ನಾವು ಇದರಲ್ಲೂ ಸಹ 100% ತೆಗಿಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ಸುತ್ತೆ. ಯಾರೆಲ್ಲ ಹೂ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಜಾಸ್ತಿ ಹಣ ಕೊಟ್ಟೆ ನಾನು ಹೂವಿಗೆ ಅಂತ ಯಾರಿಗೆಲ್ಲ ಫೀಲ್ ಆಗಿದೆ, ಸೊ ಅಂಥವರೆಲ್ಲ ಯಾಕೆ ನಮಗೆ ಮೈಂಡಿಗೆ ಬಂದಿರಲಿಲ್ಲ, ಆಗ ನಾವು ಸಹ ಹೂವಿನ ಬೆಳೆ ಬೆಳಿಬಹುದು ಅಂತೇಳಿ. ಸೊ ಈಗ ಅನ್ನಿಸ್ತಾ ಇದೆ ಅಲ್ವಾ. ದಯವಿಟ್ಟು ಈಗಲೂ ಏನು ಮಿಸ್ ಆಗಿಲ್ಲ, ದಯವಿಟ್ಟು ಹೋಗಿ. ನಿಮಗೆ 1/4 ಎಕರೆ ಜಮೀನಿದೆ ಅಥವಾ ಎಲ್ಲೋ ಒಂದು ಕಡೆ ಸೈಟ್ ತೊಗೊಂಡಿದ್ದೀನಿ, 60-40 ಥರ 2 ಸೈಟ್ ತೊಗೊಂಡಿದ್ದೀನಿ. ಜಸ್ಟ್ 60-40 ಇದ್ರೂ ಸಹ ಸಾಕು. ನಾವು ಆದಷ್ಟು ಒಂದು 100 ಗಿಡಗಳನ್ನು ಆದರೂ ಪ್ಲಾಂಟ್ ಮಾಡಿ ಡೈಲಿ ಒಂದು ಅರ್ಧ kg ಹೂವನ್ನಾದರೂ ಹಾಕಿದ್ವಿ ಅಂತಂದರೆ ಪರ್ ಡೇ ಒಂದು 200 ರೂಪೀಸ್ ಆದರೂ ನಮಗೆ ಅಮೌಂಟ್ ಬರುತ್ತೆ ಅನ್ನೋದರಲ್ಲಿ ಯಾವುದೇ ಸಹ ಸಂದೇಹವಿಲ್ಲ. ಸೊ ದಯವಿಟ್ಟು ರೈತರು ಯಾರೆಲ್ಲ ಇದ್ದೀರಿ, ರೈತರು ಅಲ್ಲದೆ ಹೋದರೂ ಸಹ ನೀವು ಪ್ರೊಫೆಷ್ನಲಿ ಇದನ್ನು ಮಾಡ್ಕೋಬೋದು ಅನ್ನೋದು ನನ್ನ ಸಜೆಷನ್. ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಹಾಕೋಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಮುಂದೆ ಒಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.